ಆತ್ಮೀಯರೇ, ಗುಪ್ತರ ಇತಿಹಾಸದ 4ನೇ ಸಂಚಿಕೆ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ. ಭಾರತೀಯ ಉನ್ನತಾದರ್ಶ ಜೀವನ ನಡೆಸುತ್ತಿದ್ದರು. ಅವರು ಪಾಪ ಕಾರ್ಯಗಳನ್ನು ಮಾಡಲು ಹಿಂಜರಿಯುತ್ತಾರೆ. ದಾನಶೀಲರು, ನಂಬಿಕಸ್ಥರು ಆಗಿದ್ದಾರೆ ಎಂದು ಹೇಳಿದ್ದಾನೆ. ಅಹಿಂಸಾವಾದಿಗಳು, ಸಸ್ಯಾಹಾರಿಗಳು, ಅವರ ಜೀವಂತ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ. ಬೆಳ್ಳುಳ್ಳಿ ಮತ್ತು ಈರುಳ್ಳಿಗಳನ್ನಾಗಲಿ ಮತ್ತು ಬರುವ ಮದ್ಯಪಾನವಾಗಲಿ ಸೇವಿಸುವುದಿಲ್ಲ. ಮಾಂಸದ ಅಂಗಡಿಗಳಿಲ್ಲ ಎಂದು ಹೇಳಿದ್ದಾನೆ. ಪರಮಾಶ್ಚರ್ಯ. ಚಂಡಾಲರು ಊರ ಹೊರಗಡೆ ಜೀವಿಸುತ್ತಿದ್ದರು. ಅವರು ನಗರವನ್ನು ಪ್ರವೇಶಿಸಬೇಕಾದಲ್ಲಿ ಮರದ ತೊಗಟೆ ಬಾರಿಸಿ ಅವು ಬರುವಿಕೆ ಬಗ್ಗೆ ಎಚ್ಚರಿಕೆ ಕೊಡಬೇಕಿತ್ತು. ಅವರು ಮಾಂಸ ಮಾರಾಟ, ಬೇಟೆ, ಮೀನು ಕಾರ್ಯ ನಿರತರಾಗಿದ್ದಾರೆ ಎಂದಿದ್ದಾನೆ. ಸಾಗರೋತ್ತರ ವ್ಯಾಪಾರ ರೋಮನ್ ಸಾಮ್ರಾಜ್ಯ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಡನೆ ಸಮೃದ್ಧವಾಗಿ ಬೆಳೆದಿದೆ. ಕ್ಯಾಂಬೆ, ಸುಪಾರ, ಬ್ರೋಚ್, ತಾಮ್ರಲಿಪ್ತಿ ಪ್ರಸಿದ್ಧ ಬಂದರುಗಳಾಗಿವೆ. ಕವಡೆಗಳನ್ನು ಹಣದ ಮಾಧ್ಯಮವಾಗಿ ಬಳಸಲಾಗುತ್ತಿತ್ತು ಎಂದಿದ್ದಾನೆ. ಧಾರ್ಮಿಕ ಸ್ಥಿತಿ. ಬೌದ್ಧ ಧರ್ಮ ಬಂಗಾಲ, ಮಥುರಾ, ಪಂಜಾಬ್ಗಳಲ್ಲಿ ಪ್ರಬಲವಾಗಿದೆ. ಬೌದ್ಧರು ಮಾಂಸ ಸೇವನೆ ಮಾಡಲ್ಲ. ಸಮಾಜದ ಬೌದ್ಧ ಭಿಕ್ಷುಗಳಿಗೆ ಗೌರವ ಸ್ಥಾನವಿದೆ. ಕಪಿಲವಸ್ತು, ಸಾರನಾಥ, ಕುಶಿನಗರಗಳು ಮರುಭೂಮಿಗಳಾಗಿ ಮಾರ್ಪಟ್ಟಿವೆ. ಇಲ್ಲಿ ಕೆಲವೇ ಬೌದ್ಧರಿದ್ದಾರೆ. ಇಲ್ಲಿ ಕಾಡು ಮೃಗಗಳ ವಾಸದಿಂದಾಗಿ ಪ್ರವಾಸಿಗರ ಸಂಚಾರ ತೊಂದರೆಯಾಗಿದೆ. ಗಯಾ ಕಾಡಿನಿಂದ ಆವೃತವಾಗದೆ ಬೌದ್ಧ ಮತ್ತು ಅವನತಿ ದಾರಿ ಹಿಡಿದಿದೆ. ಒಟ್ಟಾರೆ ಬುದ್ಧನ ತವರಿನಲ್ಲಿ ಬೌದ್ಧ ಮತ ಅನಾಥವಾಗಿದೆ. ಗುಪ್ತ ಸಾಮ್ರಾಟನು ವೈಷ್ಣವನಾಗಿದ್ದು ಪ್ರಜೆಗಳು ಅವನನ್ನೇ ಅನುಸರಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಹಿಂದೂ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿದೆ. ಗುಪ್ತ ಸಾಮ್ರಾಟರು ಮತಸಹಿಷ್ಣುತೆ ಬೌದ್ಧ ಮತ್ತು ಬ್ರಾಹ್ಮಣ ಧರ್ಮಗಳೆರಡೂ ಸಮಾನ ಮಾನ್ಯತೆ ಪಡೆದಿವೆ. ಬಾಹ್ಯ ನಿರ್ಗಮನ. ಭೂಮಾರ್ಗವಾಗಿ ಬಂದು ಜಲಮಾರ್ಗದಿಂದ ಹಿಂದಿರುಗಿದ ಅನೇಕ ಬೌದ್ಧ ತೈಲ ಚಿತ್ರ ಬೌದ್ಧ ಗ್ರಂಥಗಳೊಡನೆ ತಾಮ್ರಲಿಪ್ತಿ ಬಂದರಿನಿಂದ ಸಿಲೋನ್ ತೆರಳಿ ಅಲ್ಲಿಂದ ಜಾವಾ ಮೂಲಕ ಚೀನಾ ತಲುಪಿದ. ಗುಪ್ತರ ಆಡಳಿತ. ರಾಜನನ್ನು ದೈವಾಂಶ ಸಂಭೂತರೆಂದು ನಂಬಲಾಗಿತ್ತು. ಸಮುದ್ರಗುಪ್ತನು ಭೂಮಿಯನ್ನು ಆಳಲು ಬಂದ ದೇವರೆಂದು ಅಲಹಾಬಾದ್ ಶಾಸನದಲ್ಲಿ ವರ್ಣಿಸಲಾಗಿದೆ. ಆದರೂ ರಾಜನು ಸರ್ವಾಧಿಕಾರಿಯಾಗಿರಲಿಲ್ಲ. ಪ್ರಜೆಗಳ ರಕ್ಷಣೆಯೇ ಆದ್ಯ ಕರ್ತವ್ಯವಾಗಿತ್ತು. ಹಿರಿಯ ಮಗನನ್ನು ಯುವರಾಜರನ್ನಾಗಿ ನೇಮಿಸಲಾಗುತ್ತಿತ್ತು ಮತ್ತು ಪ್ರಾಂತೀಯ ಗವರ್ನರ್ಗಳನ್ನಾಗಿ ನೇಮಿಸಲಾಗುತ್ತಿತ್ತು. ಪಡಿಯ ಕುಮಾರ ಮಾತ್ಯನೆಂದು ಇವರನ್ನು ಕರೆಯುತ್ತಿದ್ದರು. ಮಂತ್ರಿ ಪರಿಷತ್ ಇತ್ತು. ಮಂತ್ರಾಲೋಚನಾ ಸಭೆ ಇರುತ್ತಿದ್ದರು. ಮಂತ್ರಿಗಳು ಸಚಿವರೆಂದು ಕರೆಯುತ್ತಿದ್ದರು. ಚರ್ಚೆಗಳನ್ನು ಗುಪ್ತವಾಗಿಡಲಾಗುತ್ತಿತ್ತು. ಕಾತ್ಯಾಯನ ಸ್ಮೃತಿ ಹೇಳುವಂತೆ ಬ್ರಾಹ್ಮಣರನ್ನು ಮಾತ್ರ ಅಮಾತ್ಯರನ್ನಾಗಿ ನೇಮಿಸಬೇಕಿತ್ತು. ಅಮಾತ್ಯರು ಕಾರ್ಯದರ್ಶಿಗಳಾಗಿರುತ್ತಿದ್ದರು. ಮಹಾಬಲಾಧಿಕೃತ ಮಿಲಿಟರಿ ಇಲಾಖೆಯ ಮುಖ್ಯಸ್ಥನಾಗಿದ್ದ. ಮಹಾಸಂಧಿ ವಿಗ್ರಹಿ, ಯುದ್ಧ ಮತ್ತು ವಿದೇಶಾಂಗ, ದಂಡಪಶಿಕ ಪೊಲೀಸ್ ಅಧಿಕಾರಿ, ಬಂಡಗಾರಾಧಿಕೃತ ಧರ್ಮ ಶಿಕ್ಷಣ ಇಲಾಖಾ ಮುಖ್ಯಸ್ಥ, ವಿನಯ ಸ್ಥಿತಿಸ್ಥಾಪಕ ಧಾರ್ಮಿಕ ಇಲಾಖಾ ಮುಖ್ಯಸ್ಥ, ಮಹಾಪ್ರತಿಹಾರ ರಾಜನ ಅರಮನೆ ಮೇಲ್ವಿಚಾರಕ, ಅಕ್ಷ ಪಟಲಾಧಿಕೃತ ದಾಖಲೆಗಳನ್ನು ಸಂಗ್ರಹಿಸುವ ಮಂತ್ರಿ, ದುವಾಧಿಕರಣ ಕಂದಾಯ ವಸೂಲಿಗಾರ, ದೂತಕ, ಸುದ್ದಿವಾಹಕ. ಗುಪ್ತರ ಕಾಲದಲ್ಲಿ ಸಿವಿಲ್, ಕ್ರಿಮಿನಲ್ ಮತ್ತು ಪಿತ್ರಾರ್ಜಿತ ಆಸ್ತಿಗಳಿಗೆ ಕಾನೂನು ಗ್ರಂಥಗಳ ಕಲೆ ಹಾಕಿ ಜಾರಿಗೆ ತರಲಾಯಿತು. ಆಸ್ತಿ ಉತ್ತರಾಧಿಕಾರತ್ವ ಕುರಿತು ವಿನಯ ನಿಯಮಗಳನ್ನು ರೂಪಿಸಲಾಯಿತು. ರಾಜ್ಯಾಧ್ಯಾಯ ಭೂಕಂದಾಯವಾಗಿತ್ತು. ಉತ್ಪನ್ನದ 1/6 ಇದನ್ನು ಭಾಗ, ಉದ್ರಾಂಗ ಎನ್ನುತ್ತಿದ್ದರು. ಕಂದಾಯವನ್ನು ನಗದು ಅಥವಾ ದಾನದ ರೂಪದಲ್ಲಿ ಕೊಡಬಹುದಾಗಿತ್ತು. ಒಟ್ಟು 18 ವಿಧದ ತೆರಿಗೆಗಳಿಂದ ಆದಾಯ ಬರುತ್ತಿತ್ತು. ಸೈನ್ಯ ಚೆಲ್ಲಿಸುವಾಗ ಸ್ಥಳೀಯರೇ ಅದರ ಅವಶ್ಯಕ ವಸ್ತುಗಳನ್ನು ಪೂರೈಸಬೇಕಾಗಿತ್ತು. ವಿಸ್ಕಿ ಎಂಬ ಉಚಿತ ಸೇವೆ ಮಾಡುವ ಪದ್ಧತಿ ರೂಢಿಲಿತ್ತು. ದೇಶದ ವಿವಿಧ ಭಾಗಗಳಲ್ಲಿ ಕೇದಾರ ಭೂಮಿ, ಖಂಡುಕ ವಾಪ, ಗೋಚರ್ಮ, ನಿರ್ವಾತನ, ದ್ರೋಣವಾಪ, ನಳಕವಾಪ, ಕುಲೆವಾಪ, ಪಟ್ಟಿಕ, ಹಲ ಎಂಬ ಅಳತೆ ಮಾಪಕಗಳು ಜಾರಿಯಲ್ಲಿದ್ದವು. ಪ್ರಾಂತ್ಯ ಆಡಳಿತ. ಪ್ರಾಂತ್ಯಗಳನ್ನು ದೇಶ ಅಥವಾ ಭುಕ್ತಿ ಎನ್ನಲಾಗುತ್ತಿತ್ತು. ಉಪಾರಿಕ, ಮಹಾರಿಕ, ಭೋಗಪತಿ ಪ್ರಾಂತ್ಯಗಳ ಮುಖ್ಯಸ್ಥರಾಗಿದ್ದರು. ಸಾಮಾನ್ಯವಾಗಿ ಯುವರಾಜ, ರಾಜನ ರಕ್ತ ಸಂಬಂಧಿಗಳನ್ನು ಉಪಾರಿಕರಾಗಿ ನೇಮಿಸಲಾಗುತ್ತಿತ್ತು. ಉಪಾರಿಕ ಅಂದರೆ ರಾಜ್ಯಪಾಲ ನೇಮಿಸಲಾಗುತ್ತಿತ್ತು. ಕೆಲವೊಮ್ಮೆ ರಾಜಮಂತ್ರಣದ ಹೊರತಾದವರನ್ನು ಸಹ ರಾಜ್ಯಪಾಲರಾಗಿ ನೇಮಿಸಲಾಗುತ್ತಿತ್ತು. ಉದಾಹರಣೆ ಚಾರುದತ್ತ, ಪರ್ಣದತ್ತ, ಬಂಧುಧರ್ಮ,
ಪ್ರಾಂತ್ಯಗಳ ರಾಜ್ಯಪಾಲರಾಗಿ ನೇಮಿಸಲಾಗುತ್ತಿತ್ತು. ಈ ಉಪರಿಕರಿಗೆ ಸಹಾಯ ಮಾಡಲು ಹಲವು ಅಧಿಕಾರಿಗಳಿದ್ದರು. ಅವರುಗಳೆಂದರೆ ಬಲಾಧಿಕರಣಿಕ ಅಂದರೆ ಸೇನಾ ಮುಖಂಡ, ದಂಡಸಾಧಿಕಪರಣಿಕ ಪೊಲೀಸ್ ಮುಖ್ಯಸ್ಥ, ಋಣದಂಡ ಭಂಡಾರಿಕ ಸೇನಾದಂಡಾಧಿಕಾರಿ, ವಿನಯ ಸ್ಥಿತಿಸ್ಥಾಪಕ ಕಾನೂನು ಶಾಂತಿ ಪರಿಪಾಲಕ, ಭಟ ಅಶ್ವಪತಿ ಅಶ್ವದಳ ಮುಖ್ಯಸ್ಥ, ಮಹಾಪೀಲುಪತಿ ಗಜದಳ ಮುಖಂಡ, ಉದ್ರಾಂಗಿಕ ಭೂಕಂದಾಯ ಸಂಗ್ರಾಹಕ, ದಂಡನಾಯಕ ನ್ಯಾಯಾಧೀಶ, ಸಾಧನಿಕ ದಂಡ ಮತ್ತು ಸಾಲಗಳು, ಹರಣಿಕ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್. ಧನ್ಯವಾದಗಳು. ಇದರ ಮುಂದಿನ ಭಾಗ ಮುಂದಿನ ದಿನಗಳಲ್ಲಿ ತರಲಿದ್ದೇನೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.